ಒಂದು ಕಿರು ಉಪನ್ಯಾಸವನ್ನು ನೀಡುವ ಒಂದು ಅವಕಾಶ ನನ್ನ ಪಾಲಿನದಾಗಿದೆ. ಇಂದಿನ ಈ ಒಂದು ಸತ್ಸಂಗದ ಮೂಲ ವಿಚಾರ ಉಪನಿಷತ್ತುಗಳಲ್ಲಿರುವಂತಹ ತತ್ವಬೋಧೆ. ಉಪನಿಷತ್ತುಗಳು ಅಂತ ಅಂದರೆ ಅದು ವೇದಾಂತ. ಎಲ್ಲಿ ವೇದ ಅಂತ್ಯವಾಗುತ್ತೋ ಅಂತ್ಯ ಮಟ್ಟವನ್ನು ಮುಟ್ಟುತ್ತೋ ಅಲ್ಲಿ ಈ ವೇದಾಂತ ಪ್ರಾರಂಭವಾಗುತ್ತೆ. ಉಪನಿಷತ್ತುಗಳು ನಮ್ಮ ಹಿಂದೂ ಧರ್ಮ ಕಂಡಂತಹ ಮಹಾನ್ ಕೃತಿಗಳು. ಅವುಗಳನ್ನು ಇಂದಿನ ಸತ್ಸಂಗದಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಪಡೋಣ. ಉಪನಿಷತ್ತುಗಳು ಇಟ್ ಈಸ್ ಅನ್ ಓಷನ್, ಒಂದು ಮಹಾಸಾಗರ, ಅದು ಜ್ಞಾನ ಸಾಗರ. ಆ ಜ್ಞಾನ ಸಾಗರದ ಒಂದು ಹನಿಯಲ್ಲಿನ ಹನಿಯಾದರೂ ನಮಗೆ ದೊರೆತರೆ ಈ ಜನ್ಮದಲ್ಲೇ ನಮ್ಮದು ಸಾರ್ಥಕ ಜೀವನ ಅಂತ ಅನ್ಬೋದು. ಅಷ್ಟು ಆಳವಾದ, ಗಹನವಾದ, ಗಂಭೀರವಾದ, ನಮ್ಮ ಜೀವನಕ್ಕೆ ಅತಿ ಮುಖ್ಯವಾಗಿ ಬೇಕಾದಂತಹ ತತ್ವಗಳ ಒಂದು ಸಂಗ್ರಹ ಉಪನಿಷತ್ತಿನಲ್ಲಿ ಸಿಕ್ಕತ್ತೆ ನಮಗೆ. ಹಾಗಾಗಿ ಕೆಲವು ಉಪನಿಷತ್ತುಗಳಲ್ಲಿರುವಂತಹ ಕೆಲವು ಮಂತ್ರಗಳನ್ನು ನಾವು ಆರಿಸ್ಕೊಂಡಿದ್ದೀವಿ. ನೋಡಿ, ಇಂದು ನಾವಿಲ್ಲಿ ಎಲ್ಲ ಒಟ್ಟಾಗಿ ಸೇರಿರೋದು ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಳಲಿಕ್ಕೆ. ಇದೊಂದು ಯೋಗ. ಎಲ್ಲರಿಗೂ ಕೂಡಿ ಬರೋದಿಲ್ಲ, ಎಲ್ಲ ಸಂದರ್ಭಗಳಲ್ಲೂ ಕೂಡಿ ಬರೋದಿಲ್ಲ. ಒಂದು ಯೋಗಾನುಬಂಧ ಅಂತ ಹೇಳಬಹುದು. ಏನು ಸತ್ಸಂಗ ಅಂದರೆ? ಸತ್ ಪ್ಲಸ್ ಸಂಘ. ಸತ್ ಟ್ರತ್, ಸಂಘ ಕಂಪನಿ, ದ ಕಂಪನಿ ಆಫ್ ಟ್ರುತ್. ಸತ್ಯದ ಜೊತೆ ನಾವು ಮಾಡುವ ಸಹವಾಸ ಅಥವಾ ಸಂಘ, ಅದನ್ನು ಏನಂತ ಕರಿತೀವಿ? ಸತ್ಸಂಗ ಅಂತ. ಸತ್ಸಂಗತ್ವೇ ನಿಸ್ಸಂಗತ್ವಂ. ಸತ್ಸಂಗ ನಮ್ಮನ್ನು ನಿಸ್ಸಂಗಕ್ಕೆ ಕರ್ಕೊಂಡು ಹೋಗುತ್ತೆ. ಆಗಾಗ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮನಿಗೆ ಸತ್ಸಂಗದ ಅವಶ್ಯಕತೆ ಇದೆ. ಇರಲಿ, ದಿನನಿತ್ಯ ಜೀವನದಲ್ಲಿ ನಮ್ಮ ಮನಸ್ಸು ಹರಿದು ಹಂಚಿ ಹೋಗಿರುತ್ತೆ, ಖಂಡವಾಗಿ ಹೋಗಿರುತ್ತೆ, ವಿಭಜಿಸಲ್ಪಟ್ಟಿರುತ್ತೆ. ಏನೋ ಮಾಡ್ತಿರ್ತೀವಿ, ಮತ್ತೇನೋ ಆಲೋಚನೆ ಮಾಡ್ತಿರ್ತೀವಿ. ಹೌದಾ ಅಲ್ವಾ? ಯಾವುದೋ ಆಲೋಚನೆ ಇರುತ್ತೆ, ಮತ್ತಾವುದೋ ಭಾವನೆ ಇರುತ್ತೆ. ನಮ್ಮ ಪ್ರಜ್ಞೆ ಖಂಡವಾಗಿ ವಿಭಜಿಸಲ್ಪಟ್ಟಿರುತ್ತೆ. ಸತ್ಸಂಗದಲ್ಲಿ ಏನಾಗುತ್ತೆ? ನಮ್ಮ ಸ್ಥೂಲ ಶರೀರ, ನಮ್ಮ ಭಾವನಾ ಶರೀರ, ನಮ್ಮ ಮನೋಶರೀರ ಮೂರು ಒಂದು ರೀತಿಯ ಸಮತೋಲನಕ್ಕೆ ಬರುತ್ತೆ. ಮನಸ್ಸಿನಲ್ಲಿರುವಂತಹ ಚಡಪಡಿಕೆ, ತುಮುಲ ಕಡಿಮೆಯಾಗುತ್ತೆ. ಜೊತೆಗೆ ಮೌನ ಅನ್ನೋದು ಮನಸ್ಸಿನಲ್ಲಿ ಉದ್ಭವವಾಗುತ್ತೆ. ಆಲಿಸುತ್ತಿರುವ ವಿಷಯಗಳ ಮೇಲೆ ಪರಿಪೂರ್ಣ ಗಮನ ಹರಿದಾಗ ಅದು ಧ್ಯಾನವೇ ಆಗಿಬಿಡುತ್ತೆ. ಸತ್ಸಂಗ ಒಂದು ಧ್ಯಾನ ಯೋಗವೇ. ಅದನ್ನು ಸರಿಯಾಗಿ ನಾವು ಅನುಸರಿಸಿದ್ದೇ ಆದರೆ ಅದು ಧ್ಯಾನಕ್ಕೆ ನಮ್ಮನ್ನು ಕೊಂಡೊಯ್ಯುತ್ತೆ. ಅಂಥ ಧ್ಯಾನ ಶರೀರಕ್ಕೂ ಮುಖ್ಯ, ಭಾವನೆಗಳು ಶುದ್ಧೀಕರಣಕ್ಕೂ ಮುಖ್ಯ, ಯೋಚನೆಗಳು ಅಥವಾ ಆಲೋಚನೆಗಳಿಗೆ ಒಂದು ಕಡಿವಾಣ ಹಾಕಬೇಕಾದರೂ ಅದು ಮುಖ್ಯ. ಇಂದಿನ ಈ ಒಂದು ದಿವಸದ ಸತ್ಸಂಗದಲ್ಲಿ ನಮ್ಮ ಮನಸ್ಸು ಒಂದು ಹದಕ್ಕೆ ಬರಬೇಕು, ಮೌನ ಮನಸ್ಸಿನಲ್ಲಿ ನೆಲೆಯೂರಬೇಕು. ಮೌನದ ಆಚೆ ಇರುವ ಒಂದು ಸ್ತಬ್ಧ ಸ್ಥಿತಿಯನ್ನು ಅನುಭವಿಸಬೇಕು. ಆ ಸ್ತಬ್ಧತೆಯ ಹಿಂದಿರುವಂತಹ ಪರಮಾತ್ಮನ ದೇಗುಲವನ್ನು ಕದ ತಟ್ಟಿ
ಹಿಂತಿರುಗಬೇಕು. ಆ ಮಟ್ಟದ ಒಂದು ಪ್ರಯತ್ನವನ್ನು ನಾವೆಲ್ಲ ಒಟ್ಟಾಗಿ ಮಾಡೋಣ. ಇದು ಒಂದು ಜ್ಞಾನ ಯೋಗ. ದಿಸ್ ಈಸ್ ವೆರಿ ಸೀಕ್ರೆಟ್, ಪವಿತ್ರವಾದಂತಹ ಒಂದು ಕಾರ್ಯ. ಇರಲಿ, ಈಗ ನಾನು ಉಪನಿಷತ್ತುಗಳ ಬಗ್ಗೆ ಒಂದು ಕಿರು ಪರಿಚಯವನ್ನು ನಿಮಗೆ ಮಾಡಿಕೊಡ್ತೇನೆ. ಉಪನಿಷತ್ ಅನ್ನುವಂತಹ ಒಂದು ಪದದ ವ್ಯುತ್ಪತ್ತಿ 3 ಸಣ್ಣ ಪದಗಳಿಂದ ಆಗಿದೆ. ಉಪ, ನಿ, ಷತ್ ಅಂತ. ಉಪ ಅಂದರೆ ಏನು? ಹತ್ತಿರ, ಸಮೀಪ, ಸನಿಹ, ಯಾವ ಪದ ಬೇಕಾದರೂ ಬಳಸಬಹುದು. ನೀ ಅಂದರೆ ಏನು? ಕೆಳಗೆ ಕುಳಿತುಕೊಳ್ಳೋದು. ನೀ ಅಂದರೆ ಕೆಳಗೆ. ಷದ್ ಅಂದರೆ ಕುಳಿತುಕೊಳ್ಳೋದು. ಹತ್ತಿರ, ಕೆಳಗೆ, ಕುಳಿತುಕೊಳ್ಳುವುದು. ಇದೇ ಉಪನಿಷತ್ನ ಅರ್ಥ. ಏನು ಹಾಗಂದರೆ, ಹಿಂದಿನ ಕಾಲದಲ್ಲಿ ಗುರುಕುಲಗಳಿರ್ತಿತ್ತು. ಗುರುಗಳು, ಋಷಿಗಳು, ಮುನಿಗಳು, ಸಂತರು, ಮಹಂತರು, ಸಿದ್ಧ ಪುರುಷರು, ಹಲವಾರು ಶಿಷ್ಯರು ಅವರ ಹತ್ರ ತರಬೇತಿ ಹೊಂದ್ತಾ ಇದ್ರು. ಈ ಋಷಿ ಮುನಿಗಳು, ಗುರುಗಳು ಏನು ಮಾಡ್ತಿದ್ರು? ಶಿಷ್ಯರನ್ನು ಬಹಳ ಹತ್ತಿರ ಕೂಡಿಸ್ಕೊಂಡು ಕೆಲವು ಗಹನವಾದ, ಗಂಭೀರವಾದ, ರಹಸ್ಯಯುತವಾದ, ಅತಿ ಮುಖ್ಯವಾದ ವಿಷಯ ವಿಚಾರಗಳನ್ನು ಅವ್ರ ಜೊತೆ ಹಂಚಿಕೊಳ್ತಾ ಇದ್ರು. ಇಟ್ಸ್ ಎ ಕೈಂಡ್ ಆಫ್ ಟೀಚಿಂಗ್ which used to happen intimately with the master and the disciple. ಗುರು ಶಿಷ್ಯರ ನಡುವೆ ಅತ್ಯಂತ ನಿಕಟ ಸಂಪರ್ಕದಲ್ಲಿ, ಒಂದು ಅವಿನಾಭಾವ ಸಂಬಂಧದಲ್ಲಿ ಮೂಡಿ ಬಂದಂತಹ ಜ್ಞಾನ ಬೋಧೆಯದು. ಜ್ಞಾನ ಬೋಧೆ ಎಲ್ಲರಿಗೂ ಯಾವಾಗಲೂ ಸಿಗುವಂತಹ ಬೋಧೆ ಅಲ್ಲ. ಅಪರೂಪವಾಗಿ ಗುರುಗಳು ಅಂಥ ಬೋಧೆಗಳನ್ನು ತಮ್ಮ ಶಿಷ್ಯರಿಗೆ ನೀಡ್ತಾ ಇತ್ತು. ಆ ಬೋಧೆಗಳ ಒಂದು ಭಂಡಾರವೇ ನಮ್ಮ ಉಪನಿಷತ್ತುಗಳು. ಸಾವಿರಾರು ವರ್ಷಗಳ ಹಿಂದಿನ ಗ್ರಂಥಗಳು ಇವು. ನಮ್ಮ ಸನಾತನ ಧರ್ಮದ ಮೂಲ ಗ್ರಂಥಗಳು ಇವು. ನಮ್ಮ ಸನಾತನ ಧರ್ಮದ ಬುನಾದಿ ಅಂತ ಬೇಕಾದರೆ ಹೇಳ್ಬೋದು. ಈ ಉಪನಿಷತ್ತುಗಳಲ್ಲಿ ಇರೋದೆಲ್ಲ ಪರಾವಿದ್ಯೆ. ಏನು ಪರಾವಿದ್ಯೆ ಅಂತ ನೋಡಿ, ವಿದ್ಯೆಗಳಲ್ಲಿ 2 ವಿಧ. ನಮ್ಮ ಮುಂಡಕ ಉಪನಿಷತ್ ಹೇಳುತ್ತೆ ಪರಾವಿದ್ಯೆ, ಅಪರಾವಿದ್ಯೆ. ಏನು ಅಪರಾವಿದ್ಯೆ ಅಂದರೆ ಏನು? ಪರಾವಿದ್ಯೆ ಅಂದರೆ ಏನು? ಅಪರಾವಿದ್ಯೆ ಅಂದರೆ ನಾನು ವಿಜ್ಞಾನ ಕಲಿತೀನಿ, ನಾನೊಬ್ಬ ವೈದ್ಯ, ನಾನು ಮೆಡಿಕಲ್ ಸೈನ್ಸ್ ಓದ್ತೇನೆ. ಆ ಮೆಡಿಕಲ್ ಸೈನ್ಸ್ ನಾನು ಓದ್ದಾಗೋ, ನಾನು ಈಗ ಪ್ರಾಕ್ಟೀಸ್ ಮಾಡ್ತಿದ್ದೀನಲ್ಲ, ಈಗೂ ಬಹಳ ಬದಲಾಗ್ಬಿಟ್ಟಿದೆ. ನನಗೆ ಮೇಷ್ಟ್ರುಗಳು ಕಲಿಸ್ಕೊಟ್ಟಿದ್ದೇ ಬೇರೆ, ಈಗ ನಾನು ಮಾಡ್ತಿರೋ ಕೆಲಸನೇ ಬೇರೆ. ನನ್ನ ಸ್ಟೂಡೆಂಟ್ಗಳಿಗೆ ಹೇಳ್ತೀನಿ, ಈಗ ನಾವಾದರೂ ಪಾಸಾಗಿ 15-20 ವರ್ಷಕ್ಕೆ ನಮ್ಮ ಸಬ್ಜೆಕ್ಟ್ಗಳಲ್ಲಿರುವಂತಹ ವಿಷಯ ವಿಚಾರಗಳು ಬದಲಾಗ್ತಾ ಬಂತು. ನಿಮ್ಗೆ ಹಾಗಲ್ಲಪ್ಪ, ನಾನು ಈಗ ನಿಮಗೆ ಕಲಿಸ್ಕೊಡ್ತಿದ್ದೀನಿ, ನೀವು ಪಾಸಾಗಿ ಹೊರಗೆ ಬರೋ ಹೊತ್ತಿಗೆ ಸಬ್ಜೆಕ್ಟ್ ಪೂರ್ತಿ ಚೇಂಜ್ ಆಗೋಗಿರುತ್ತೆ. ವಾಟ್ ಯು ಪ್ರಾಕ್ಟೀಸ್ ಆ್ಯಂಡ್ ವಾಟ್ ಯು ವರ್ ಟಾಟ್ are totally different. Concepts go for a paradigm shift. ನಮ್ಮ ಪರಿಕಲ್ಪನೆಗಳಲ್ಲಿ ಅಜಗಜಾಂತರ ಬದಲಾವಣೆಗಳಾಗ್ಬಿಡುತ್ತೆ. ವಿಜ್ಞಾನ ಬದಲಾಗುತ್ತೆ, ಕಲೆ ಬದಲಾಗುತ್ತೆ, ಸಾಹಿತ್ಯ ಬದಲಾಗುತ್ತೆ. ಸಾಹಿತ್ಯದಲ್ಲೂ ಹಲವಾರು ಮಜಲುಗಳಿದೆ, ಹಲವಾರು ಹಂತಗಳಲ್ಲಿ ಬದಲಾಗ್ತಾ ಹೋಗುತ್ತೆ ಸಾಹಿತ್ಯ. ಯಾವ್ಯಾವ ವಿದ್ಯೆಗಳು ಬದಲಾಗುತ್ತೋ ಆ ಎಲ್ಲ ವಿದ್ಯೆಗಳು ಅಪರಾವಿದ್ಯೆ. ಅಲ್ಲಿ ಸತ್ಯ ಅನ್ನೋದು ರಿಲೇಟಿವ್ ಕಾನ್ಸೆಪ್ಟ್.
ಇಟ್ಸ್ ನಾಟ್ ಅಬ್ಸಲ್ಯೂಟ್ ಟ್ರೂತ್, ಇಟ್ಸ್ ಅ ರಿಲೇಟಿವ್ ಟ್ರೂತ್. ಆದರೆ ಯಾವ ವಿದ್ಯೆ ಎಂದೆಂದಿಗೂ ಬದಲಾಗದ ಅನಂತ ಶಾಶ್ವತ ತತ್ವದ ಜ್ಞಾನವನ್ನು ನೀಡುತ್ತೋ ಅದು ಪರಾವಿದ್ಯೆ. ಇದುವರೆಗೂ ಬದಲಾಗಿಲ್ಲ. ನಮ್ಮ ಉಪನಿಷತ್ತುಗಳಾಗಲಿ, ವೇದಗಳಾಗಲಿ, ಭಗವದ್ಗೀತೆಯಾಗಲಿ ಹೇಗಿದೆಯೋ ಹಾಗೆ ಇದೆ. ಸಾರ್ವಕಾಲಿಕ ಸತ್ಯಗಳು ಅವು, ಹೌದಾ ಅಲ್ವಾ? ಆ ವಿದ್ಯೆಯನ್ನು ನಾವೇನಂತ ಕರಿತೀವಿ? ಪರಾವಿದ್ಯೆ ಅಂತ ಕರಿತೀವಿ. ಈ ಪರಾವಿದ್ಯೆಯ ಪರಿಚಯವನ್ನು ನಮಗೆ ಮಾಡಿಕೊಡುತ್ತೆ ಉಪನಿಷತ್ತುಗಳು. ಪರಾವಿದ್ಯೆ ಅಂದರೆ ಇನ್ನೇನು ಅಲ್ಲ, ಬ್ರಹ್ಮವಿದ್ಯೆ, ಆತ್ಮವಿದ್ಯೆ, ಬ್ರಹ್ಮಜ್ಞಾನ, ಆತ್ಮಜ್ಞಾನ. ಮನುಷ್ಯನಿಗೆ ಮೊಟ್ಟ ಮೊದಲು ಬೇಕಾಗಿರೋದೇ ಈ ಆತ್ಮಜ್ಞಾನವೆಂಬ ಸಂಸ್ಕಾರ. ನಮ್ಮ ದುರದೃಷ್ಟವೋ ಏನೋ, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಇದಕ್ಕೆ ಸ್ಥಾನವೇ ಇಲ್ಲ. ಯಾವುದು ಬದಲಾಗುತ್ತೋ ಆ ವಿದ್ಯೆಯನ್ನೇ ಚಿಕ್ಕ ವಯಸ್ಸಿಂದ ಏನು ಮಾಡ್ತಾರೆ? ಕಲಿಸ್ಕೊಡ್ತಾರೆ. ಎಜುಕೇಷನ್ ಫಾರ್ ಲೈವ್ಲಿಹುಡ್, ಬದುಕಲಿಕ್ಕೆ ಬೇಕಾದಂಥ ವಿದ್ಯೆಯನ್ನು ಅವ್ರು ಕಲಿಸ್ಕೊಡ್ತಾರೆ. ಯಾರೋ ಒಬ್ಬ ಓದಿ ದೊಡ್ಡವನಾಗಿ ಕಲಿತು ಒಬ್ಬ ಇಂಜಿನಿಯರ್ ಆದ, ಇನ್ನೊಬ್ಬ ಲಾಯರ್ ಆದ, ಮತ್ತೊಬ್ಬ ಡಾಕ್ಟರ್ ಆದ, ಇನ್ನೊಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಆದ, ಈ ವಿದ್ಯೆಗಳನ್ನ ಕಲಿಸ್ಕೊಡ್ತಾರೆ. ಅದು ಅನ್ನ ತಿನ್ನಲಿಕ್ಕೆ ಬೇಕಾಗಿರುವಂಥ ವಿದ್ಯೆ. ಆದರೆ ನಿಜವಾಗ್ಲೂ ಜೀವನವನ್ನು ಆಹ್ವಾನಿಸಿ ಪರಿಪೂರ್ಣವಾಗಿ ಅನುಭವಿಸಿ ಸುಖ, ನೆಮ್ಮದಿ, ಶಾಂತಿಯಲ್ಲಿ ಜೀವನವನ್ನು ನಡೆಸೋ ಕಲೆ ಇದೆಯಲ್ಲ, ಅದನ್ನು ಯಾವ ಶಾಲೆಗಳು ಕಲಿಸ್ಕೊಡ್ತಾ ಇಲ್ಲ. ದಟ್ ಈಸ್ ಕಾಲ್ಡ್ ಎಜುಕೇಷನ್ ಫಾರ್ ಲೈಫ್. ಜಿಡ್ಡು ಕೃಷ್ಣಮೂರ್ತಿಗಳು, JK ಅವರು ಆ ಎಜುಕೇಷನ್ ಫಾರ್ ಲೈಫ್ ಅನ್ನೋದನ್ನು ಬಹಳ ಮುಖ್ಯವಾಗಿ ಪರಿಗಣಿಸಿದರು. ಯು ಮೇ ಬಿ ಎ ಗ್ರೇಟ್ ಡಾಕ್ಟರ್, ಬಟ್ ಇಫ್ ಯು ಆರ್ ಎ ಡೀಮನ್ ಅಟ್ ಹೋಮ್, ವಾಟ್ ಈಸ್ ದ ಯೂಸ್ ಆಫ್ ಯು? ಓಟಿನಲ್ಲಿ ಆ ಡಾಕ್ಟರ್ನ ಕಂಡ್ರೆ ವಿಪರೀತ ಗೌರವ ಎಲ್ರಿಗೂ. ಆ ಡಾಕ್ಟರ್ ಒಳಗೆ ಬರ್ತಿದ್ದಾರೆ ಓಟಿಗೆ ಅಂದರೆ ಈಸ್ ಅ ಗ್ರೇಟ್ ಡಾಕ್ಟರ್. ಎಂಥ ಕಾಂಪ್ಲಿಕೇಟೆಡ್ ಕೇಸ್ ಇದ್ರೂ ಸರ್ಜರಿನಲ್ಲಿ ಈ ಈಸ್ ಗೋಯಿಂಗ್ ಟು ಡೂ ವಂಡರ್ಫುಲಿ. ಎಲ್ರಿಗೂ ಕಾನ್ಫಿಡೆನ್ಸು. ದಿನ ಎಲ್ಲ ಸರ್ಜರಿ ಮಾಡಿ ಮನೆಗೆ ಹೋದರೆ ಹೆಂಡ್ತಿನ ಮಕ್ಕಳನ್ನ ಹಿಡ್ಕೊಂಡು ಹೊಡೆದು ಬಡಿತಾನೆ. ಅರ್ಥ ಏನಾಯ್ತು ಇಲ್ಲಿ? ಅವನಿಗೆ ಸಿಕ್ಕಿದ್ದು ಎಜುಕೇಷನ್ ಫಾರ್ ಲೈವ್ಲಿಹುಡ್. ಅವನಿಗೆ ಎಜುಕೇಷನ್ ಫಾರ್ ಲೈಫ್ ಅನ್ನೋದು ಸಿಕ್ಕಲಿಲ್ಲ. ಆತ ಹೀ ಈಸ್ ನಾಟ್ ಅ ಬೇಸಿಕಲಿ ಹ್ಯೂಮನ್ ಬೀಯಿಂಗ್. ಹೀ ಈಸ್ ಎ ಗ್ರೇಟ್ ಡಾಕ್ಟರ್, ಬಟ್ ಹೀ ಹ್ಯಾಸ್ ಸಮ್ ಕ್ವಾಲಿಟೀಸ್ ಆಫ್ ಎ ಡೀಮನ್. ಸೊ ಹೀಗಾಗಬಾರ್ದು. ಡಾಕ್ಟರ್ ಆಗೋ ಜೊತೆಗೆ ಆ ವ್ಯಕ್ತಿ ಏನಾಗಬೇಕು? ಒಳ್ಳೆ ಹ್ಯೂಮನ್ ಬೀಯಿಂಗ್ ಆಗಬೇಕು. ಇಂಜಿನಿಯರ್ ಆಗೋ ಜೊತೆಗೆ ಆ ವ್ಯಕ್ತಿ ಏನಾಗಬೇಕು? ಹಿ ಶುಡ್ ಬಿಕಮ್ ಎ ಗುಡ್ ಹ್ಯೂಮನ್ ಬೀಯಿಂಗ್. He may be a great chartered accountant, but also he should become a good human being. First thing is to become a good human being. Next thing is to become a good professional. Whatever profession you get into. ಅದಕ್ಕೆ ಜಿಡ್ಡು ಕೃಷ್ಣಮೂರ್ತಿಗಳು ಅದು ಹೇಳಿದರು. ಉಪನಿಷತ್ತುಗಳು ಅಂತಹ ಜೀವನಕ್ಕೆ ಶಿಕ್ಷಣವನ್ನು ನೀಡುವಂತಹ ಬೋಧೆಗಳನ್ನು ಹೊಂದಿದೆ. ಉಪನಿಷತ್ತುಗಳಲ್ಲಿ ಬೇಕಾದಷ್ಟಿವೆ. 108 ಉಪನಿಷತ್ತುಗಳು ಲಭ್ಯ ಅಂತ ಹೇಳ್ತಾ ಇದ್ದರು ನನ್ನ ಗುರುಗಳಾದ ಸುಕೃಷ್ಣಮೂರ್ತಿಯವರು. ಆದರೆ ಇತ್ತೀಚೆಗೆ ನಾನು ಅಂತರ್ಜಾಲವನ್ನು ಪರಿಶೋಧಿಸಿದಾಗ 200ಕ್ಕಿಂತ ಹೆಚ್ಚು ಉಪನಿಷತ್ತುಗಳಿವೆ. ಅದರಲ್ಲಿ 10 ಉಪನಿಷತ್ತುಗಳಿಗೆ ಶಂಕರರು ಭಾಷ್ಯವನ್ನು ಬರೆದಿದ್ದಾರೆ. ಶಂಕರರು ಬರೆದ ಆ 10 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರಲ್ಲ, ಅವುಗಳನ್ನು ಮುಖ್ಯ ಉಪನಿಷತ್ತುಗಳು ಅಂತ ಕರೀತಾರೆ. ಮುಖ್ಯ ಉಪನಿಷತ್ತುಗಳು ಅಂತಂದರೆ ಮೇಜರ್ ಉಪನಿಷತ್ಸ್. ಯಾವ್ಯಾವುದದು? ಈಶ, ಕೇನ, ಕಠ, ಪ್ರಶ್ನ, ಮಾಂಡೂಕ್ಯ, ಮುಂಡಕ, ತೈತ್ತರೀಯ, ಐತಿರೇಯ ಮತ್ತು ಛಾಂದೋಗ್ಯ, ಕೊನೆಯಲ್ಲಿ ಬೃಹದಾರಣ್ಯಕ. ಈ 10 ಉಪನಿಷತ್ತುಗಳನ್ನು ಮೇಜರ್ ಉಪನಿಷತ್ಸ್ ಅಂತಾರೆ.
ಮತ್ತು ಇತ್ತೀಚೆಗೆ ಕೆಲವು ವಿದ್ವಾಂಸರು ಹೇಳ್ತಾರೆ, ಶಂಕರರು ಮತ್ತೊಂದು ಉಪನ್ಯಾಸಕ್ಕೆ ಸಹ ಭಾಷ್ಯವನ್ನು ಬರೆದಿದ್ದಾರೆ, ಶ್ವೇತಾಶ್ವತರ ಉಪನಿಷತ್, ಅದಕ್ಕೂ ಭಾಷ್ಯ ಬರೆದಿದ್ದಾರೆ ಅವರು ಅಂತ. ಇದನ್ನು ಸಹ ಮುಖ್ಯ ಉಪನಿಷತ್ತುಗಳಲ್ಲಿ ಸೇರಿಸ್ಕೊಂಡಿದ್ದಾರೆ. 11 ಉಪನಿಷತ್ತುಗಳು ಮುಖ್ಯ ಉಪನಿಷತ್ತುಗಳು. ಈ ಉಪನಿಷತ್ತುಗಳು ಋಷಿ ಮುನಿಗಳಿಂದ ಹೊರಬಂದದ್ದು. ಸನಾತನ ಕಾಲದಲ್ಲಿ ಪ್ರಾಕೃತಿಕ ಸೌಂದರ್ಯದ ಮಧ್ಯೆ ಗುರುಕುಲಗಳನ್ನು ಕಟ್ಕೊಂಡಿರ್ತಿದ್ರಲ್ಲ, ಸಾಧನಾ ಮಾರ್ಗದಲ್ಲಿ ತೊಡಗಿಕೊಂಡಿದ್ರಲ್ಲ, ಅವರಲ್ಲಿ ಅನುಭಾವ ಸ್ಪಂದನ ಹೊರಬಂದಾಗ, ಅಂದರೆ ಅವರ ಪ್ರಜ್ಞೆ ಅನುಭಾವ ಮಟ್ಟವನ್ನು ಮುಟ್ಟಿದಾಗ ಹೊರಬಂದಂತಹ ಸತ್ಯಗಳು. ಅನುಭಾವ, ಇಂಟ್ಯೂಷನ್. ಏನು ಅನುಭಾವ ಅಂದರೆ, ನಮ್ಮ ಕೆಳಮಟ್ಟದ ಈ ಒಂದು ಮನೋಸ್ಥಿತಿ ಇದೆಯಲ್ಲ, ಇದನ್ನು ದಾಟಿ ಮೇಲೇರಿದರೆ ಮೌನ ಸ್ಥಿತಿ. ಸಾಮಾನ್ಯವಾಗಿ ನಾವು ಆಲೋಚನೆಗಳಲ್ಲೇ ಮುಳುಗಿರ್ತೀವಿ. ಬಹಳ ಅಪರೂಪ ಆಲೋಚನೆಗಳು ನಿಲ್ಲೋದು. ರಾತ್ರಿ ಮಲಗಿದ್ರೂ ಸಹ ಸ್ವಪ್ನಗಳಾಗಿ ಕಾಡ್ತಾ ಇರ್ತವೆ ಅವು. ಈ ಆಲೋಚನೆಗಳು ಪರಿಪೂರ್ಣವಾಗಿ ನಿಂತು ಮೌನ ನೆಲೆಸಿ ಮೌನದ ಆಚೆಯ ಒಂದು ಪ್ರಜ್ಞೆಯನ್ನು ತಲುಪಿದಾಗ ಅದನ್ನು ನಾವು ಬುದ್ಧಿ ಪ್ರಜ್ಞೆ ಅಂತೀವಿ. ಅದನ್ನು ಧೀ ಶಕ್ತಿ, ಧೀ ಪ್ರಜ್ಞೆ ಅಂತೀವಿ. ಅಲ್ಲಿ ಮೌನಕ್ಕೂ ಆಚೆ ಇರೋ ವಲಯ ಅದು. ಮೌನದಿಂದ ಆಚೆ ನೋಡಿ, ಮೌನ ಅನ್ನೋದು ಬಹಳ ಪವಿತ್ರವಾದದ್ದು. ಆ ಮೌನದ ಆಳದಲ್ಲಿ ಸ್ತಬ್ಧತೆ ಇದೆ. ಸ್ಟಿಲ್ನೆಸ್ ಇನ್ ದ ಸೈಲೆನ್ಸ್. ಸ್ಟಿಲ್ನೆಸ್ ಇನ್ ದ ಸೈಲೆನ್ಸ್ ಇಸ್ ದ ಕೋರ್ ಆಫ್ ಸೈಲೆನ್ಸ್. ಕೋರ್. ಆ ಸ್ಟಿಲ್ನೆಸ್ನ ದಾಟಿ ಪ್ರಜ್ಞೆ ಮೇಲೆ ಇರ್ಬಿಟ್ರೆ ಅಲ್ಲಿ ಅನುಭಾವ ಮೂಡುತ್ತೆ. ಅನುಭಾವ ಅಂದರೆ ಐಕ್ಯತಾ ಭಾವ, ಏಕತ್ವದ ಭಾವ. ಅದು ಬಹಳ ಎತ್ತರದ ಒಂದು ಪ್ರಜ್ಞಾಸ್ಥಿತಿ. ನಾವು ನಮ್ಮ ಗಾಯತ್ರಿ ಮಂತ್ರದಲ್ಲಿ ಕೇಳ್ಕೊಳ್ಳೋದೇನನ್ನ, ಧಿಯೋ ಯೋನಃ ಪ್ರಚೋದಯಾತ್. ಆ ಬುದ್ಧಿ ಪ್ರಜ್ಞೆಯನ್ನು ಪ್ರಚೋದಿಸುತ್ತಂದೆ ಅಂತ ಸೂರ್ಯದೇವನನ್ನು ಕುರಿತು ನಾವು ಬೇಡ್ಕೊಳ್ತೇವೆ. ಆ ಬುದ್ಧಿ ಪ್ರಜ್ಞೆಗೆ ತಲುಪಬೇಕು ಅಂತಂದರೆ ನಮ್ಮ ಮನಸ್ಸು, ಸಾಧನೆ ಬಹಳ ಮುಖ್ಯ. ಆಗಿನ ಕಾಲದಲ್ಲಿ ಋಷಿ ಮುನಿಗಳು, ದೊಡ್ಡ ದೊಡ್ಡ ಸಾಧಕರು, ಅವರು ಅಂಥ ಒಂದು ಎತ್ತರದ ಪ್ರಜ್ಞೆಯ ಹಂತದಲ್ಲಿದ್ದಾಗ ತಮ್ಮ ಶಿಷ್ಯರನ್ನು ಸನಿಹದಲ್ಲಿ ಕೂಡಿಸಿಕೊಂಡು ಮಹಾವಾಕ್ಯಗಳನ್ನು ಹೊರಗಿಟ್ಟರು. ಮಹಾವಾಕ್ಯಗಳನ್ನು ಜಗತ್ತಿಗೆ ನೀಡಿದರು. ಉಪನಿಷತ್ತುಗಳೆಲ್ಲ ಬ್ರಹ್ಮ ಜಿಜ್ಞಾಸೆಯೇ. ಬ್ರಹ್ಮ ಜಿಜ್ಞಾಸೆ ಅಂದರೆ ಏನರ್ಥ? ಇಟ್ ಈಸ್ ಆಲ್ ದ ಟೈಮ್ ಕಂಟೆಂಪ್ಲೇಟಿಂಗ್ ಆನ್ ಬ್ರಹ್ಮನ್. ಕಂಟೆಂಪ್ಲೇಟಿಂಗ್ ಅಂದರೆ ಚಿಂತನೆಯನ್ನು ಮಾಡೋದು, ಚಿಂತಿಸುವುದು ಅಲ್ಲ. ಪ್ಲೀಸ್, ದೇರ್ ಇಸ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಚಿಂತಿಸುವುದು, ಚಿಂತನೆಯನ್ನು ಮಾಡುವುದು. ಚಿಂತಿಸಿದರೆ ಕೆಳಗಿರುತ್ತೆ ಪ್ರಜ್ಞೆ, ಲೋವರ್ ಮೆಂಟಲ್ ಪ್ಲೇನ್ನಲ್ಲಿರುತ್ತೆ. ಚಿಂತನೆಯನ್ನು ನಡೆಸಿದ್ರೆ ಪ್ರಜ್ಞೆ ಮೇಲಿರುತ್ತೆ. ಚಿಂತನೆ ಅನ್ನೋದನ್ನು ಕಂಟೆಂಪ್ಲೇಷನ್ ಅಂತ ಹೇಳ್ತೇವೆ. ಕಂಟೆಂಪ್ಲೇಟಿಂಗ್ ಆನ್ ಹೂಮ್? ಕಂಟೆಂಪ್ಲೇಟಿಂಗ್ ಆನ್ ದ ಅಲ್ಟಿಮೇಟ್ ಸೋರ್ಸ್ ಆರ್ ಬ್ರಹ್ಮನ್. ಪರಬ್ರಹ್ಮನ ಬಗ್ಗೆ ನಾವು ನಡೆಸುವ ಚಿಂತನೆಗೆ ಸಂಬಂಧಪಟ್ಟ ಬೋಧೆಗಳನ್ನು ಆ ಋಷಿ ಮುನಿಗಳು ತಮ್ಮ ಶಿಷ್ಯರೊಂದಿಗೆ ಹಂಚಿಕೊಳ್ತಾ ಇದ್ರು. ಬ್ರಹ್ಮಸೂತ್ರಗಳು, ನೀವು ನಮ್ಮ ಸನಾತನ ಧರ್ಮದಲ್ಲಿ ಪ್ರಸ್ಥಾನತ್ರಯಗಳು ಅಂತ ನಾವು ಹೇಳ್ತೇವೆ. ಯಾವುದು ಪ್ರಸ್ಥಾನತ್ರಯಗಳು? ಬ್ರಹ್ಮಸೂತ್ರಗಳು, ಭಗವದ್ಗೀತೆ ಮತ್ತು ಉಪನಿಷತ್ತುಗಳು. ಈ ಬ್ರಹ್ಮಸೂತ್ರಗಳ ಪ್ರಾರಂಭದ ಸೂತ್ರ ಏನು ಗೊತ್ತಾ? ಅಥಾಥೋ ಬ್ರಹ್ಮ ಜಿಜ್ಞಾಸಃ. ಅಥಾಥೋ ಬ್ರಹ್ಮ ಜಿಜ್ಞಾಸಃ ಅಂದರೆ ಅರ್ಥ ಏನು? ನೌ ಇಟ್ ಈಸ್ ಅ ಟೈಮ್ ಫಾರ್ ಕಂಟೆಂಪ್ಲೇಟಿಂಗ್ ಆನ್ ಬ್ರಹ್ಮನ್. ಬ್ರಹ್ಮನ ಮೇಲೆ ನಾವು ಜಿಜ್ಞಾಸೆ ಮಾಡಲು ಪ್ರಾರಂಭಿಸೋಣ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾರವರು ಬ್ರಹ್ಮಸೂತ್ರಗಳಲ್ಲಿ. ನಾವು ಎಷ್ಟು ಜನ ಬ್ರಹ್ಮ ಜಿಜ್ಞಾಸೆಯಲ್ಲಿ ತೊಡಗಿಕೊಂಡಿದ್ದೀವಿ?
ಬಹಳ ಅಪರೂಪ. ಜೀವನದ ಜಿಜ್ಞಾಸೆಯಲ್ಲಿದ್ದೀವಿ ನಾವು. ಹಗಲಿರುಳು ಧನ ಸಂಗ್ರಹದ ಒಂದು ಆಲೋಚನೆಯಲ್ಲಿ ಮುಳುಗಿದ್ದೀವಿ ನಾವು. ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲು ಹೊಡೆದಾಡ್ತಾ ಇದ್ದೀವಿ. ವಿ ಆರ್ ನಾಟ್ ಲಿವಿಂಗ್, ವಿ ಆರ್ ಸ್ಟ್ರಗ್ಲಿಂಗ್ ಟು ಸರ್ವೈವ್. ಬಹಳಷ್ಟು ಜನರ ಜೀವನ ಇಸ್ ಎ ಸ್ಟ್ರಗಲ್ ಟು ಸರ್ವೈವ್. ದೇರ್ ಈಸ್ ನೋ ಲಿವಿಂಗ್ ಅಟ್ ಆಲ್. ಲೈಫ್ ಇಸ್ ಫಾರ್ ಲಿವಿಂಗ್, ಬಟ್ ವಿ ಹ್ಯಾವ್ ಕನ್ವರ್ಟೆಡ್ ಲೈಫ್ ಇಂಟು ಸ್ಟ್ರಗ್ಲಿಂಗ್. ವಿ ಹ್ಯಾವ್ ಕನ್ವರ್ಟೆಡ್ ಲೈಫ್ ಇಂಟು ಅ ಗ್ರೇಟ್ ಸ್ಟ್ರಗಲ್. ನೋ, ಲೈಫ್ ಇಸ್ ಟು ಲಿವ್. ಟು ಲಿವ್ ಲೈಫ್ ಬ್ರಹ್ಮ ಜಿಜ್ಞಾಸೆ ಬಹಳ ಮುಖ್ಯ. ಈ ದಿನನಿತ್ಯದ ಜೀವನದಲ್ಲಿ ನಮ್ಮ ಪ್ರಜ್ಞೆ ಹರಿದು ಹಂಚೋಗಿರೋದ್ರಿಂದ ಆಗಾಗ ಇಂತಹ ಕೆಲವು ಸತ್ಸಂಗಗಳಲ್ಲಿ ತೊಡಗಿಕೊಂಡಾಗ, ಅದರಲ್ಲೂ ಇಂಥ ಉಪನಿಷತ್ತುಗಳೆಂಬ ಆಳ ಮುತ್ತು ಹವಳ ವಜ್ರ ವೈಡೂರ್ಯಗಳು ಅಂತ ಹೇಳ್ತೀವಲ್ಲ, ಅದನ್ನು ನಾವು ಸಮುದ್ರದ ಆಳಕ್ಕೆ ಹೋಗಿ ಏನು ಮಾಡಬೇಕು? ಹೆಕ್ಕಿ ತರಬೇಕು. ಆ ಸಮುದ್ರಕ್ಕೆ ಹೋಗಿ ಆಳ ಇಳಿದು ಹೆಕ್ಕಿ ತರ್ತೀವಲ್ಲ, ಅದು ಈ ಸತ್ಸಂಗದಲ್ಲಿ ನಡೆಯೋ ಪ್ರಯತ್ನ. ಆ ಬ್ರಹ್ಮ ಜಿಜ್ಞಾಸ್ಯ ಬಹಳ 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 ಮುಖ್ಯ. ಇಲ್ಲಿ ಉಪನಿಷತ್ತುಗಳಲ್ಲಿ 4 ಮಹಾವಾಕ್ಯಗಳನ್ನು ತಿಳಿಸ್ತಾರೆ. ಇತ್ತೀಚೆಗೆ ನಾನು ಪರಿಶೋಧಿಸಿದಂತೆಲ್ಲ 5 ಅಂತ ಹೇಳ್ತಾರೆ, 5 ಮಹಾವಾಕ್ಯಗಳು ಅಂತ. ಇರಲಿ, 4 ಫಂಡಮೆಂಟಲಿ 4 ಮಹಾವಾಕ್ಯಗಳು. ಏನು ಮಹಾವಾಕ್ಯಗಳು ಅಂದರೆ, ದೇ ಆರ್ ಶಾರ್ಟ್, ದೇ ಆರ್ ಪ್ರಿಸೈಸ್, ದೇ ಆರ್ ಕನ್ಸೈಸ್, ದೇ ಆರ್ ವೆರಿ ವೆರಿ ಮೀನಿಂಗ್ಫುಲ್, ದೇ ಹ್ಯಾವ್ ಪ್ರಫೌಂಡ್ ನಾಲೆಡ್ಜ್. ಬಹಳ ಸಣ್ಣ ವಾಕ್ಯಗಳು, ಆದರೆ ಆ ವಾಕ್ಯಗಳು ಅರ್ಥಗರ್ಭಿತವಾಗಿವೆ, ಸಾರಪೂರ್ಣವಾಗಿವೆ, ಕಣ್ತೆರೆಸುವ ಬೋಧೆಯನ್ನು ಹೊಂದಿವೆ. ನಮ್ಮನ್ನು ಗಹನವಾದ ಚಿಂತನೆಗೆ ಕರ್ಕೊಂಡು ಹೋಗ್ತವೆ. ಅಂಥ ವಾಕ್ಯಗಳನ್ನು ಉಪನಿಷತ್ತುಗಳಿಂದ ತೆಗೆದಿದ್ದಾರೆ. ಅವುಗಳನ್ನು ಮಹಾವಾಕ್ಯಗಳು ಅಂತ ಹೇಳ್ತಾರೆ. ಎಲ್ಲ ಉಪನಿಷತ್ತುಗಳನ್ನು ನಾವು ಓದಿ ತಿಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ಈ 4-5 ಮಹಾವಾಕ್ಯಗಳಿದೆಯಲ್ಲ, ಈ ಮಹಾವಾಕ್ಯಗಳನ್ನು ನಾವು ಧ್ಯಾನಕ್ಕೆ ಸೂಕ್ತ ಚಿಂತನೆಯಾಗಿ ತಗೋಬೇಕು. ಧ್ಯಾನಕ್ಕೆ ಸೂಕ್ತ ಚಿಂತನೆ, ಅವುಗಳ ಬಗ್ಗೆ ಚಿಂತನೆಯನ್ನು ನಡೆಸ್ತಾ ಅವುಗಳನ್ನು ಹಾದು ಹೋಗ್ಬಿಡಬೇಕು ನಮ್ಮ ಪ್ರಜ್ಞೆ. ಅಂತಹ 4 ಮಹಾವಾಕ್ಯಗಳು ಯಾವುದು ಅಂದರೆ, ಅಹಂ ಬ್ರಹ್ಮಾಸ್ಮಿ. ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಬೃಹದಾರಣ್ಯಕ ಉಪನಿಷತ್ತು ಮತ್ತು ಶುಕ್ಲ ಯಜುರ್ವೇದದಿಂದ ತೆಗೆದುಕೊಂಡದ್ದು. ಐ ಆಮ್ ದ ಗಾಡ್, ಅನ ಅಲ್ ಹಕ್. ಅರಬ್ಬಿನಲ್ಲಿ ಏನು ಅನ ಅಲ್ ಹಕ್ ಅಂದರೆ, ಅರಬ್ಬಿಗಳು ಹೇಳ್ತಾ ಇದ್ರು, ಸೂಫಿ ಸಂತರು ಈಗಲೂ ಹೇಳ್ತಾರೆ ಅದನ್ನು. ಸೂಫಿ ಸಂತರು ಮಾತ್ರ ಹೇಳ್ತಾರೆ, ಬೇರೆಯವರು ಹೇಳಲ್ಲ. ದ ಅದರ್ ಪಾರ್ಟ್ ಆಫ್ ಇಸ್ಲಾಂ ಡಸ್ ನಾಟ್. ಅದರ್ ಪಾರ್ಟ್ ಆಫ್ ಇಸ್ಲಾಮಲ್ಲಿ ಇದು ಬ್ಲಾಸ್ಫೆಮಿ. ಆದರೆ ಸೂಫಿ ಮತದಲ್ಲಿ ಅನ ಅಲ್ ಹಕ್ ಅಂದರೆ ಐ ಆ್ಯಂಡ್ ಮೈ ಗಾಡ್ ಆರ್ ಒನ್ ಅಂಡ್ ದ ಸೇಮ್. ನಾನು ನನ್ನ ದೇವರು ಒಂದೇ. ಅಹಂ ಬ್ರಹ್ಮಾಸ್ಮಿ, ಬೃಹದಾರಣ್ಯಕ ಉಪನಿಷತ್ತು. ಎರಡನೇದು ತತ್ವಂ ಅಸಿ. ತತ್ವಂ ಅಸಿ, ದೌ ಆರ್ ದಟ್. ನಾನು ಅದೇ ಆಗಿದ್ದೇನೆ, ಅಥವಾ ನೀನು ಅದೇ ಆಗಿದ್ದೀಯಾ, ನೀನು ಬ್ರಹ್ಮನೇ ಆಗಿದ್ದೀಯಾ. ಸುಮ್ಮನೆ ನೀನು ಮನುಷ್ಯ ಅಂತ ತಿಳ್ಕೊಂಡಿದೀಯಾ? ಖಂಡಿತ ಅಲ್ಲ. ಮನುಷ್ಯ ಆಕಾರದಲ್ಲಿರುವಂತಹ ಬ್ರಹ್ಮ ನಿನ್ನಲ್ಲಿ ಹಗಲಿರಳು ನಿವಸಿಸುತ್ತಿದ್ದಾನೆ. ನೀನು ಬ್ರಹ್ಮನ ಸ್ವರೂಪವೇ. ತತ್ವಮಸಿ, ಇದು ಛಾಂದೋಗ್ಯ ಉಪನಿಷತ್ತಿಂದು. ಇದು ಋಗ್ವೇದ ಅಲ್ಲ, ಸಾಮವೇದಕ್ಕೆ ಸೇರಿತ್ತು. ಮೂರನೇದು ಪ್ರಜ್ಞಾನಾಂ ಬ್ರಹ್ಮನ್. ಪ್ರಜ್ಞೆಯೇ ಬ್ರಹ್ಮ. ಕಾನ್ಷಿಯಸ್ನೆಸ್ ಇಸ್ ದ ಬ್ರಹ್ಮ. ಕಾನ್ಷಿಯಸ್ನೆಸ್, ಈ ಕಾನ್ಷಿಯಸ್ನೆಸ್ ಅಂತಿದೆಯಲ್ಲ ಪ್ರಜ್ಞೆ, ಇದರ ಬಗ್ಗೆ
ದೊಡ್ಡ 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 ಯೂನಿವರ್ಸಿಟಿಗಳಲ್ಲಿ, ವೆಸ್ಟರ್ನ್ ಯೂನಿವರ್ಸಿಟಿಗಳಲ್ಲಿ ಚೇರ್ಸ್ ಮಾಡಿದ್ದಾರೆ. ಚೇರ್ಸ್ ಆರ್ ಹೆಡೆಡ್ ಬೈ ಪ್ರೊಫೆಸರ್ಸ್. ದೇ ಆರ್ ಸ್ಟಡಿಯಿಂಗ್ ವೇರ್ ಕಾನ್ಷಿಯಸ್ನೆಸ್ ಲೈಸ್ ಇನ್ ದ ಬಾಡಿ. ವಾಟ್ ಈಸ್ ಅ ಸೋರ್ಸ್ ಆಫ್ ಕಾನ್ಷಿಯಸ್ನೆಸ್? ಪ್ರಜ್ಞೆ ಎಲ್ಲಿಂದ ಬರ್ತಾ ಇದೆ? ಆ ಪ್ರಜ್ಞೆ ಇರೋ ತನಕ ನಾನು ಬದುಕಿದ್ದೇನೆ. ಪ್ರಜ್ಞೆ ಹೋಯಿತು ಅಂತ ಅಂದರೆ ನಾನು ಕೋಮಾನಲ್ಲಿರ್ತೇನೆ. ಪೂರ್ತಿಯ ಪ್ರಜ್ಞೆ ಹೊರಟೋಯ್ತು ಅಂದರೆ ನಾನು ಮರಣವನ್ನೇ ಹೊಂದ್ಬಿಟ್ಟಿರ್ತೇನೆ. ಬಟ್ ಹೌದಾ ಅಲ್ವಾ? ಸೊ ಆ ಪ್ರಜ್ಞೆಯೇ ಬ್ರಹ್ಮ, ಪರಿಶುದ್ಧ ಪ್ರಜ್ಞೆಯೇ ಬ್ರಹ್ಮ. ಇದು ಪ್ರಜ್ಞಾನಾಂ ಬ್ರಹ್ಮನ್ ಅಂತ ಐತರೇಯ ಉಪನಿಷತ್ತು, ಋಗ್ವೇದ. 4ನೇದು ಅಯಮಾತ್ಮ ಬ್ರಹ್ಮನ್. ಇದು ಮಾಂಡೂಕ್ಯ ಉಪನಿಷತ್ತು, ಅಥರ್ವ ವೇದದಲ್ಲಿ ಬರುತ್ತೆ. ಈ 4 ಮಹಾವಾಕ್ಯಗಳು. ಇದರ ಜೊತೆಗೆ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವಂಥ ಇನ್ನೊಂದು ಮಹಾವಾಕ್ಯವನ್ನು ಸೇರಿಸ್ತಾರೆ. ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಬರುತ್ತೆ, ಸಾಮವೇದದಲ್ಲಿ ಬರುತ್ತೆ. ಈ ಮಹಾವಾಕ್ಯಗಳಲ್ಲಿ ಇಂದು ಅಹಂ ಬ್ರಹ್ಮಾಸ್ಮಿ ಅನ್ನೋ ವಿಷಯವನ್ನು ನಮ್ಮ ವಾಣಿ ವಾಸುದೇವರವರು ಬಂದಿದ್ದಾರೆ, ಅವ್ರು ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ಆದರೆ ಆ ವಿಷಯ ಹಂಚ್ಕೊಳ್ಳಿಕ್ಕೆ ಮೊದಲು ಮೂಲಭೂತವಾಗಿ ಹಿನ್ನೆಲೆಯಾಗಿ ನಾವು ದ್ವಾಸುಪರ್ಣ ಶ್ಲೋಕವನ್ನು ತಗೊಂಡಿದ್ದೀವಿ ಮುಂಡಕ ಉಪನಿಷತ್ತಿನಿಂದ. ದ್ವಾಸುಪರ್ಣ ಶ್ಲೋಕ ಅಂದರೆ 2 ಹಕ್ಕಿಗಳಿಗೆ ಸಂಬಂಧಪಟ್ಟ ಶ್ಲೋಕ. 2 ಹಕ್ಕಿಗಳು ಅಥವಾ 2 ಪಕ್ಷಿಗಳು. ಈ 2 ಪಕ್ಷಿಗಳನ್ನು ಮೆಟಫಾರಿಕಲಿ ಅದನ್ನು ಒಂದು ರೂಪಕವಾಗಿ ತಗೊಂಡು ನಮ್ಮ ಸದ್ಯದ ಪರಿಸ್ಥಿತಿಯನ್ನು, ನಮ್ಮ ಜೀವನದ ಸದ್ಯದ ಪರಿಸ್ಥಿತಿಯನ್ನು ಬಹಳ ಸುಂದರವಾಗಿ ಮುಂಡಕೋಪನಿಷತ್ ನೀಡುತ್ತೆ. ಅದನ್ನು ನಮ್ಮ ಸೋದರ ಪ್ರಮೋದ್ ನಟರಾಜ್ ಅವರು ಬಂದಿದ್ದಾರೆ, ಅವರು ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾರೆ. ಹಿ ಈಸ್ ಅ ವೆರಿ ವೆರಿ ಸ್ಪಿರಿಟೆಡ್ ಸ್ಪೀಕರ್, ವೆರಿ ಎನರ್ಜೆಟಿಕ್ ಸ್ಪೀಕರ್. ನಾನು ಇತ್ತೀಚೆಗೆ ಅವರೊಂದು ಭಾಷಣವನ್ನು ಕೇಳಿದೆ. ಮೈ ವೈಫ್ ಈಸ್ ಎ ಫ್ಯಾನ್ ಆಫ್ ಹಿಮ್. ಅವರು ಸಾಕಷ್ಟು ಆನ್ಲೈನ್ ಲೆಕ್ಚರ್ಸ್ ಕೇಳ್ತಾನೆ ಇರ್ತಾರೆ ಅವ್ರದ್ದು ಹಾಕ್ಕೊಂಡು. ವೇದಾಂತಿಗಳು ಬಹಳ ಸುಂದರವಾದಂತಹ ಉಪನ್ಯಾಸಗಳನ್ನು ನೀಡ್ತಾರೆ. ಅವರು ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಉಪನ್ಯಾಸವನ್ನು ನೀಡ್ತಾರೆ. ನಂತರ ಮಧ್ಯಾಹ್ನ ಗೀತಾ ಸಾರ ಸಂಗ್ರಹ, ಭಗವದ್ಗೀತಾ ಸಾರ ಸಂಗ್ರಹ. ಭಗವದ್ಗೀತೆಯಲ್ಲಿರುವಂತಹ ಆಯ್ದ ಬಹುಮುಖ್ಯ ಕೆಲವು ಶ್ಲೋಕಗಳನ್ನು ತಗೊಂಡು ಆ ಶ್ಲೋಕಗಳ ಒಂದು ವಿವರಣೆಯನ್ನು ಜ್ಯೋತಿ ನಾಗೇಶ್ ಅವರು ನೀಡ್ತಾರೆ. ಕೊನೆಯಲ್ಲಿ ನಾನು ನನ್ನದೇ ಆದಂತಹ ಒಂದು ಆಡಿಯೋ ವಿಜುಯಲ್ ಅಥವಾ ದೃಶ್ಯ ಶ್ರವಣ ಮಾಧ್ಯಮದ ಮೂಲಕ ನಾನೊಂದು ಉಪನ್ಯಾಸವನ್ನು ನಿಮಗೆ ನೀಡ್ತಿದ್ದೇನೆ. ಆ ಉಪನ್ಯಾಸದ ವಿಷಯ ಈಶೋಪನಿಷತ್ತಿನ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಪುಂಜಿತ ಮಾಗೃದಃ ಕಸ್ಯ ಸ್ವಿಧನಂ. ಇದೊಂದು ಶ್ಲೋಕ, ಇದೊಂದು ಮಂತ್ರ ಸಾಕು ಇಡೀ ಉಪನಿಷತ್ತಿನ ಸಾರವನ್ನೇ ಅದು ಭಟ್ಟಿ ಇಳಿಸಿ ತನ್ನಲ್ಲಿ ತುಂಬಿಕೊಂಡ್ಬಿಟ್ಟಿದೆ. ಓಕೆ, ಇದನ್ನು ಬಹಳ ಇಷ್ಟಪಡ್ತಾ ಇದ್ದರು ಮಹಾತ್ಮ ಗಾಂಧಿಯವರು. ಉಪನಿಷತ್ತಿನಲ್ಲಿ ಈ ಒಂದು ಮಂತ್ರವನ್ನು ಎಲ್ಲ ಮಂತ್ರಗಳಿಗೂ ಬಹಳ ಮೂಲಭೂತವಾದ ಮಂತ್ರ ಅಂತ ಪರಿಗಣಿಸಿದರು. ಅದನ್ನು ನಾನು ಮಾಡ್ತಾ ಇದ್ದೇನೆ. ಇಷ್ಟು ಹೇಳ್ತಾ ಕೊನೆಯಲ್ಲಿ ನಾನು ಒಂದು ವಿಷಯ ನಿಮ್ಮ ಹತ್ರ ಹೇಳಬೇಕು ಅನ್ನೋಂಥ ಇಚ್ಛೆ ಇದೆ. ಎಲ್ಲಿಯವರೆಗೆ ನಾವು ಇಂದ್ರಿಯಗಳ ಮಟ್ಟದಲ್ಲೇ ಕೆಲಸ ಮಾಡ್ತಿರ್ತೀವೋ, ಅನಾತ್ಮದ ಹಿಂದಿರುವ ಆತ್ಮವನ್ನು ನೋಡೋದಿಲ್ವೋ, ಅಲ್ಲಿವರೆಗೂ ನಾವು ಮಾಯೆಯ ಹಿಡಿತದಲ್ಲೇ ಇರ್ತೇವೆ. ಚೆನ್ನಾಗಿ ಗಮನಿಸ್ಕೊಳ್ಳಿ. ಎಲ್ಲಿವರೆಗೆ ಇಂದ್ರಿಯಗಳ ದಾಸರಾಗಿರ್ತೀವೋ, ದಾಸರೋ ನಾವೆಲ್ಲ ಶುನಕನಂದದಿ ಜಗದಿ, ವಾಸನೆಗಳೆಳೆತಕ್ಕೆ ದಿಕ್ಕಿನಲ್ಲಿ, ಆಶೆಗಳು ಹೊರಗಿಹುವು, ಪಾಶಗಳು ಹೊರಗಿಹುವು, ಆಶೆಗಳು ಒಳಗಿಹುವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ಆ ಮಧ್ಯದಲ್ಲಿ 3ನೇ ಸಾಲು ನನಗೆ ನೆನಪು ಬರ್ತಿರಲ್ಲ, ಕ್ಷಣ ಮಾತ್ರದಲ್ಲಿ ಮರ್ತಿದ್ದೀನಿ ಅದನ್ನು. ಇರಲಿ, ಅದರ ಅರ್ಥ ಏನಂದರೆ ಕಗ್ಗದಲ್ಲಿ ಅವ್ರೇನು ಹೇಳ್ತಿದ್ದಾರೆ, ನಾವೆಲ್ಲ ನಾಯಿಗಳ ಹಾಗೆ ದಾಸರು.
ಯಾವ ನಾಯಿಗಳೇನಕ್ಕೆ ದಾಸರು? ವಾಸನೆಗೆ. ಯಾವ ಕಡೆ ವಾಸನೆ ಹೊಡೆಯುತ್ತೋ ಆ ಕಡೆಗೆ ಏನು ಮಾಡ್ತವೆ? ಓಡ್ತವೆ. ಹೌದಾ ಇಲ್ವಾ? ಹಾಗೆ ದಿಕ್ಕಿನಲ್ಲಿ ಓಡ್ತಾ ಇದ್ದೇವೆ. ಪಾಶಗಳು ಒಳಗಿಹವು, ವಾಸನಾಕ್ಷಯ ಮೋಕ್ಷ ಮಂಕುತಿಮ್ಮ. ವಾಸನೆಗಳು ಹೋಗಬೇಕು ನಮ್ಮಲ್ಲಿ. ವಾಸನೆ ಕ್ಷಯನೇ ಜೀವನದ ಅತ್ಯಂತ ಉತ್ತಮ ಮಟ್ಟದ ಸಾಧನೆ. ಎಲ್ಲಿವರೆಗೆ ಇಂದ್ರಿಯಗಳಿಗೆ ದಾಸರಾಗಿರ್ತೀವೋ ನಾವು, ಅಲ್ಲಿಯವರೆಗೂ ನಮ್ಮ ಪ್ರಜ್ಞೆ ಮೇಲೇರಲು ಸಾಧ್ಯವಿಲ್ಲ. ಇಲಿವೇಶನ್ ಆಫ್ ಕಾನ್ಷಿಯಸ್ನೆಸ್ ನೆವರ್ ಹ್ಯಾಪನ್ಸ್ ಆ್ಯಸ್ ಲಾಂಗ್ ಆ್ಯಸ್ ವಿ ಆರ್ ಸ್ಟಕ್ ವಿತ್ ಅವರ್ ಸೆನ್ಸ್ ಆರ್ಗನ್ಸ್. So consciousness should transcend. It should transcend the sense organs. ದಿನಾ ಮಾತನಾಡ್ತಿರ್ತೀವಿ, ಹಗಲಿರುಳು ಮಾತನಾಡ್ತಾ ಇರ್ತೀವಿ. ಈ ಮಾತನಾಡಲಿಕ್ಕೆ ಕಾರಣ ಏನು ಗೊತ್ತಾ? ನಮ್ಮ ಪ್ರಜ್ಞೆ ಕೆಳಮಟ್ಟದಲ್ಲೇ ಕೆಲಸ ಮಾಡ್ತಿರೋದ್ರಿಂದಲೇ ನಾವು ಮಾತಾಡ್ತಾನೇ ಇರ್ತೀವಿ. ಎಂದು ಪ್ರಜ್ಞೆ ಮೇಲೆ ಇರುತ್ತೋ ಅಲ್ಲಿ ಬಾಯಿ ಕ್ಲೋಸ್ ಆಗಿಬಿಡುತ್ತೆ. ವಿ ಬಿಕಮ್ ಸೈಲೆಂಟ್. Our consciousness automatically rises. By default it rises. The moment you become silent. Not silent outwards. Silence inwards. Inner silence is very, very important. Outwards you may be silent. ಸೈಲೆಂಟಾಗಿ ಕೂತ್ಕೊಂಡು ಒಳಗಡೆ ಯೋಚನೆ ಮಾಡ್ತಾ ಇದ್ದರೆ ಯಾರನ್ನೋ ಬೈಕೊಂಡು ಮತ್ತು ಯಾರನ್ನೋ ತೆಗೆಳ್ಕೊಂಡು ಇನ್ಯಾರನ್ನೋ ಹೊಗಳ್ಕೊಂಡು ಕುಳಿತುಕೊಂಡು ಬಿಟ್ಟರೆ ಇನ್ನರ್ ಸೈಲೆನ್ಸ್ ಇಸ್ ನಾಟ್ ದಟ್. ಆ ಸೈಲೆನ್ಸು ಬಹಳ ಮುಖ್ಯ. ಹಾಗಾಗಿ ಈಗ ಮೌನವಾಗಿ ಕುಳಿತುಕೊಳ್ಳೋಣ. ನಾವೇನು ಮಾಡೋಣ? ಈ ಒಂದು ಜ್ಞಾನದೋತ್ಸವದಲ್ಲಿ ತೊಡಗಿಕೊಳ್ಳೋಣ. ಹರಿಯುತ್ತ ನದಿಗಳು ಹೇಗೆ ತಮ್ಮ ನಾಮರೂಪಗಳನ್ನು ಬಿಟ್ಟು ಸಮುದ್ರದಲ್ಲಿ ಒಂದಾಗುತ್ತವೆಯೋ ಹಾಗೆಯೇ ಜ್ಞಾನಿಗಳು ನಾಮರೂಪಗಳನ್ನು ಬಿಟ್ಟು ದಿವ್ಯ ಪರಾತ್ಪರ ಪುರುಷನನ್ನು ಪಡೆಯುತ್ತಾರೆ. ಹೀಗೆ ಹರಿತಾ ಇರೋ ನದಿ ಹರಿತಾ ತನ್ನ ರೂಪ, ತನ್ನ ನಾಮ, ತನ್ನ ಒಂದು ಹರಿಯುವಿಕೆಯ ಆ ಒಂದು ವಿಧಾನ ಅದೆಲ್ಲವನ್ನು ಕಳ್ಕೊಂಡು, ಅಂದರೆ ಐಡೆಂಟಿಟಿ, ತನ್ನ ಐಡೆಂಟಿಟಿಯನ್ನು ಕಳ್ಕೊಂಡು ಒಂದಾನೊಂದು ದಿವಸ ಏನಾಗುತ್ತೆ? ಸಮುದ್ರಕ್ಕೆ ಹೋಗಿ ಸೇರಿಬಿಡುತ್ತೆ. ಸಮುದ್ರಕ್ಕೆ ಸೇರಿದ್ದಾದಮೇಲೆ ಆ ನದಿ ಅನ್ನುವಂತಹ ಒಂದು ಪದಕ್ಕೆ ಅಸ್ತಿತ್ವವೇ ಇಲ್ಲ, ತನ್ನ ಅಸ್ತಿತ್ವವನ್ನು ಕಳ್ಕೊಂಡ್ಬಿಡ್ತು. ಹೀಗೆ ಉಪ್ಪಿನ ಬೊಂಬೆ, ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದಿದ್ದ ಕತೆ, ಸಮುದ್ರಕ್ಕೆ ಹೋಗಿ ಎಲ್ಲೋ ಒಂದು ಉಪ್ಪಿನ ಬೊಂಬೆ ಇತ್ತಂತೆ, ಭಾಳ ದೂರ ನಡ್ಕೊಂಡು ಹೋಗ್ತಿತ್ತಂತೆ. ಯಾಕೆ ನಡ್ಕೊಂಡು ಹೋಗ್ತಿತ್ತು? ಅದು ಏನನ್ನೋ ಹುಡುಕೊಂಡು ಹೋಗ್ತಿತ್ತು. ಇದೇ ನಮ್ಮ ಕತೆ. ವಿ ಕೀಪ್ ಸರ್ಚಿಂಗ್, ವೆರಾಸ್ ವಾಟ್ ವಿ ಸರ್ಚ್ ಇಸ್ ಹಿಯರ್ ಓನ್ಲಿ, ಬಟ್ ವಿ ಸರ್ಚ್ ಔಟ್ಸೈಡ್. ಈ ಉಪ್ಪಿನ ಗೊಂಬೆ ಕಥೆನೂ ಹಾಗೆ ನಡ್ಕೊಂಡು ಹೋಯ್ತು. ಹುಲ್ಲುಗಾವಲುಗಳು, ಬೆಟ್ಟಗಳು, ಗುಡ್ಡಗಳು, ಅರಣ್ಯಗಳು ಎಲ್ಲ ದಾಟಿ ಒಂದು ದಿವಸ ಏನಾಯಿತು? ಸುಮಾರು ದಿನ ನಡೆದ ಮೇಲೆ ಒಂದು ಸಮುದ್ರದ ದಡಕ್ಕೆ ಬಂದು ನಿಂತ್ಕೊಂಡ್ಬಿಡ್ತು. ಅಲ್ಲಿಗೆ ಮುಗಿದೋಯ್ತು ಭೂಮಿ. ನೋಡುತ್ತೆ ಅಪಾರ ಜಲರಾಶಿ. ಯಾರು ನೀನು ಅಂತ ಕೇಳ್ತಂತೆ. ಸಮುದ್ರ ಹೇಳ್ತಂತೆ, ಬಾ ಒಳಗೆ, ನಾನು ಯಾರು ಅಂತ ನಿನಗೆ ಗೊತ್ತಾಗತ್ತೆ, ಬಾಪ ಅಂತ. ಅದೇನು ಮಾಡ್ತು? ಗೊತ್ತಾಗಲಿಲ್ಲ ಅದಕ್ಕೆ. ಬಾ ಅನ್ನುತ್ತಲ್ಲ ಅಂದ್ಬಿಟ್ಟು ಮೆಲ್ಲಿಗೆ ಹೆಜ್ಜೆ ಇಟ್ಕೊಂಡು ಒಳಗೋಯ್ತು. ಹೋದಂಗೆಲ್ಲ ಏನಾಯ್ತು? ಅದು ನೀರಲ್ಲಿ ಮುಳುಗೋಯ್ತು. ಮುಳುಗ್ದಂಗೆಲ್ಲ ಉಪ್ಪೇನಾಯ್ತು? ಕರಗೋಯ್ತು. ಅದಕ್ಕೆ ರೂಪ, ಆಕಾರ, ನಾಮ ಏನೇನೋ ಲೇಬಲ್ ಹಚ್ಕೊಂಡಿತ್ತಲ್ಲ, ಈಗ ನಾ ಹಚ್ಕೊಂಡಿದ್ದೀನಿ ನೋಡಿ. ಡಾಕ್ಟ್ರು ಯಾರಿಗೋ ತಂದೆ, ಯಾರಿಗೋ ತಮ್ಮ, ಯಾರಿಗೋ ಅಣ್ಣ, ಎಲ್ಲರೂ ಹಚ್ಕೊಂಡಿದ್ದೀರಿ ನೀವು, ನಾವೆಲ್ಲ ಹಚ್ಕೊಂಡಿದ್ದೀವಿ. ಈ ಎಲ್ಲ ಐಡೆಂಟಿಟಿಗಳನ್ನು ಕರಗೋಯ್ತು. ಕೊನೇ ಉಪ್ಪಿನ ಹರಳಿತ್ತಂತೆ, ಅದು ಇನ್ನೇನು ಕರಗಿಬಿಡಬೇಕು. ಅದು ಕರಗಿದ್ರೆ ಅದರದ್ದು ಅಸ್ತಿತ್ವ ಏನಾಯ್ತು? ಪೂರ್ತಿ ಮುಗಿದೋಯ್ತು. ಆಗ ಉಪ್ಪಿನ ಹರಳು ಹೇಳ್ತಂತೆ, ಸಣ್ಣ ಹರಳು, ಈಗ ಗೊತ್ತಾಯಿತು ನಾನು ಯಾರು ಅಂತ. ಅಂದರೆ ಅಷ್ಟರ ಮಟ್ಟಿಗೆ ನಾವು ಮುಳುಗಬೇಕು, ಆ ಬ್ರಹ್ಮ ಜಿಜ್ಞಾಸ್ಯದಲ್ಲಿ ಮುಳುಗಬೇಕು. ನಮ್ಮ ಐಡೆಂಟಿಟಿಗಳನ್ನು ಕಳಚಿ ಇಡಬೇಕು. ಅದಕ್ಕೆ ಪೂರಕವಾದಂಥ ಸಾಹಿತ್ಯ ನಮ್ಮ ಉಪನಿಷತ್ತುಗಳಲ್ಲಿದೆ. ಇಷ್ಟು ಹೇಳ್ತಾ ನಾನು ಈ ಉಪನಿಷತ್ತುಗಳ ಕಿರು ಪರಿಚಯವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಈಗ ನಮ್ಮ ಎರಡನೆಯ ಉಪನ್ಯಾಸ ಪ್ರಾರಂಭವಾಗುತ್ತೆ. ಎರಡನೆಯ ಉಪನ್ಯಾಸ